ಇಂದು ಇಂಡಿಯಾ ಪಾಕ್ ಹೈ ವೋಲ್ಟೇಜ್ ಕದನ ಇದೆ. ಚಾಂಪಿಯನ್ ಟ್ರೋಫಿ ಪಂದ್ಯಾವಳಿಗೆ ಕ್ಷಣಗಣನೆ ಆರಂಭವಾಗಿದೆ. ಮಧ್ಯಾಹ್ನ 2:30ಕ್ಕೆ ದುಬೈನಲ್ಲಿ ಹಣಾಹಣಿ ನಡೆಯುತ್ತೆ. ಇಡೀ ವಿಶ್ವವೇ ಬಹಳ ಕಾತುರದಿಂದ ಕಾಯ್ತಾ ಇದೆ. ಕೇವಲ ಭಾರತ ಪಾಕ್ ಅಭಿಮಾನಿಗಳಷ್ಟೇ ಅಲ್ಲ, ವಿಶ್ವ ಮಟ್ಟದ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಅಂಥ ಒಂದು ಪಂದ್ಯ, ಸಾಂಪ್ರದಾಯಿಕ ಬದ್ಧ ಎದುರಾಳಿಗಳು ಮುಖಾಮುಖಿ ಆಗ್ತಾ ಇದ್ದಾರೆ. ಇವತ್ತು 2:30ಕ್ಕೆ ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯುತ್ತೆ. ಟೀಮ್ ಇಂಡಿಯಾ ಗೆಲ್ಲಬೇಕು ಅಂತ ಫ್ಯಾನ್ಸ್ ಶುಭ ಹಾರೈಸ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಜೋಶ್ನಲ್ಲಿದ್ದಾರೆ. ಯಾಕಂದರೆ 14,000 ರನ್ಗಳ ಸುರಿಮಳೆ ಕಂಪ್ಲೀಟ್ ಆಗುತ್ತೆ ಅಂಥೇಳಿ 14 ರನ್ಗಳು ಮಾತ್ರ, ಅವರಿಗೆ 14-15 ರನ್ಗಳು ಮಾತ್ರ ಬೇಕಾಗಿದೆ. ಅದರ ಜೊತೆಗೆ ವಿಶೇಷವಾಗಿ 2017ರ ಸೋಲಿನ ಸೇಡನ್ನು ತೀರಿಸಿಕೊಳ್ಬೇಕಾಗಿದೆ. ಈಗ ICC ಏಷ್ಯಾ ಕಪ್ ಆಗಿರ್ಬೋದು, ಅದಕ್ಕಿಂತ ಬಹಳ ಡಿಫ್ರೆಂಟ್ ಆಗಿ ಇದನ್ನು ಅಭಿಮಾನಿಗಳು ನೋಡ್ತಾ ಇದ್ದಾರೆ. 2:30ಕ್ಕೆ ಪಂದ್ಯಾವಳಿ ದುಬೈನಲ್ಲಿ ಶುರುವಾಗುತ್ತೆ. ಟೀಮ್ ಇಂಡಿಯಾ ಈಗ ಬಾಂಗ್ಲಾ ಗೆದ್ದಂಥ ಹುರುಪಿನಲ್ಲಿದೆ. ಹಾಗಾಗಿ ಈಗ ಸೆಮಿಫೈನಲ್ ಸೇರುವಂತಹ ತವಕದಲ್ಲಿದೆ. ಅಭಿಮಾನಿಗಳು ಕೂಡ ಬಹಳ ಕಾತರಿಂದ ಕಾಯ್ತಾ ಇದ್ದಾರೆ. ಬೇರೆ ಬೇರೆ ಮ್ಯಾಚ್ಗಳನ್ನು ನೋಡೋದು ಬೇರೆ. ನಾವು ಈಗ ಆಸ್ಟ್ರೇಲಿಯಾನೋ ನ್ಯೂಜಿಲ್ಯಾಂಡೋ ಬಾಂಗ್ಲಾದೋ ಅಷ್ಟು ನಮ್ಮ ಕ್ರೇಜ್ ಇರೋದಿಲ್ಲ. ಆದರೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇರೋದು ಒಂದು ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳೋದು ಪಾಕಿಸ್ತಾನದ ವಿರುದ್ಧದ ಪಂದ್ಯ.